ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ಒಳ ಮೀಸಲಾತಿ ಜಾತಿ ಗಣತಿಯಲ್ಲಿ ಮಹಾ ಎಡವಟ್ಟು. ಮೊಬೈಲ್ ಆ್ಯಪ್ನಲ್ಲಿ ನಾವೊಂದು ಜಾತಿಯ ಹೆಸರು ಬರೆದರೆ ಅದೊಂದು ಜಾತಿಯ ಹೆಸರು ತೋರಿಸುತ್ತದೆ. ಮೊಬೈಲ್ ಆ್ಯಪ್ ಸರ್ವರ್ ತೊಂದರೆಯಾಗುತ್ತಿದ್ದು ಸಮೀಕ್ಷೆ ಅವಧಿ ವಿಸ್ತರಣೆ ಮಾಡಬೇಕೆಂದು ಕೊರಟಗೆರೆಯ ಛಲವಾದಿ ಮಹಾಸಭಾ ತಾಲೂಕು ಅಧ್ಯಕ್ಷ ಹನುಮಂತಮೂರ್ತಿ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಕೊರಟಗೆರೆ ಪ್ರವಾಸಿ ಮಂದಿರದಲ್ಲಿ ಛಲವಾದಿ ಮಹಾಸಭಾ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಆಯೋಜಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈಗಾಗಲೇ ರಾಜ್ಯದಲ್ಲಿ ನಡೆಯುತ್ತಿರುವ ಜಾತಿ ಗಣತಿ ಸಮೀಕ್ಷೆ ಪೂರ್ವಭಾವಿ ತಯಾರಿಗಳಿಲ್ಲದೆ ನಡೆಯುತ್ತಿದೆ. ಶಿಕ್ಷಕರಿಗೆ ಕೊಟ್ಟಿರುವ ಮೊಬೈಲ್ ಆಪ್ ಸರಿಯಾಗಿ ಕೆಲಸ ಮಾಡದೆ ಲೋಪದೋಷ ಪೂರಿತವಾಗಿದೆ. ಒಂದು ಮನೆಯ ಸದಸ್ಯರ ಜಾತಿ ಗಣತಿ ಮಾಡೋದಕ್ಕೆ 1 ಗಂಟೆ ಸಮಯ ತೆಗೆದುಕೊಳ್ಳುತ್ತದೆ. ಮೊಬೈಲ್ ಆಪ್ ಸರ್ವರ್ ತೊಂದರೆ ಇದೆ. ಮೊಬೈಲ್ ಆಪ್ ನಲ್ಲಿ ನಾವೊಂದು ಜಾತಿಯ ಹೆಸರನ್ನ ಕೊಟ್ಟರೆ ಅದೊಂದು ಜಾತಿಯ ಹೆಸರನ್ನ ತೆಗೆದುಕೊಳ್ಳುತ್ತಿದೆ. ಇದು ಕೇವಲ ಕೊರಟಗೆರೆ ಜಾತಿ ಗಣತಿ ಸಮಸ್ಯೆ ಅಲ್ಲ, ಇಡೀ ರಾಜ್ಯದಲ್ಲಿ ಇದೇ ತೊಂದರೆಯಾಗುತ್ತಿದೆ. ಅಲ್ಲದೆ ಗ್ರಾಮೀಣ ಭಾಗದ ಜನರು ಸೇರಿದಂತೆ ಪಟ್ಟಣದಲ್ಲಿಯೂ ಸಹ ಕೂಲಿ ನಾಲಿ ಮಾಡಲು ಹೋಗುತ್ತಾರೆ. ಹೀಗಾಗಿ ಒಂದು ಸಾರಿ ಹೋಗಿ ಜಾತಿ ಗಣತಿ ಕಾರ್ಯವನ್ನ ಮಾಡಿದರೆ ಆಗುವುದಿಲ್ಲ. ಒಂದು ಗ್ರಾಮಕ್ಕೆ ಕನಿಷ್ಠ 3 ಬಾರಿ ಭೇಟಿ ನೀಡಿ ಜಾತಿ ಗಣತಿ ಮಾಡಬೇಕು. ಅದಕ್ಕಾಗಿ ಸರ್ಕಾರ ಎಲ್ಲವನ್ನ ಸರಿಪಡಿಸಿ ಜಾತಿ ಗಣತಿ ಸಮೀಕ್ಷೆಗೆ ಅವಧಿ ವಿಸ್ತರಿಸಿ ಅವಕಾಶವನ್ನ ಕಲ್ಪಿಸಿಕೊಡುವಂತೆ ಛಲವಾದಿ ಮಹಾಸಭಾ ತಾಲೂಕು ಅಧ್ಯಕ್ಷ ಹನುಮಮೂರ್ತಿ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಅತಿ ವೇಗವಾಗಿ ಸಮೀಕ್ಷೆ ಮಾಡುತ್ತಿದ್ದಾರೆ. ಆದರೆ ಸಮೀಕ್ಷೆ ವೇಳೆಯಲ್ಲಿ ಅನೇಕ ವ್ಯತ್ಯಾಸಗಳು ಕಂಡುಬಂದಿದ್ದು ಸರ್ವರ್ ಸಮಸ್ಯೆಯಿಂದಾಗಿ ಹಾಗೂ ಸಮೀಕ್ಷೆದಾರರ ಸರಿಯಾದ ಮೊಬೈಲ್ ಬಳಕೆ ಇಲ್ಲದ ಕಾರಣ ಅತಿ ರೀತಿಯಲ್ಲಿ ಜಾತಿ ಗಣತಿ ಸಮೀಕ್ಷೆ ಆಗುತ್ತಿಲ್ಲ. ಸರ್ಕಾರ ನೀಡಿರುವ 41 ಅಂಶಗಳನ್ನು ಸಂಪೂರ್ಣವಾಗಿ ದೃಢೀಕರಿಸಲು ಸಾಧ್ಯವಾಗುತ್ತಿಲ್ಲ. ಜಾತಿ ಗಣತಿಯ ಅಂಶಗಳ ಕಲೆ ಹಾಕುವ ನಿಟ್ಟಿನಲ್ಲಿ ಸರ್ಕಾರವು ವಿಫಲವಾಗುತ್ತಿದೆ. ಸಮೀಕ್ಷೆ ಸಂದರ್ಭದಲ್ಲಿ ಉಪಜಾತಿ ಕಾಲಂನಲ್ಲಿ ಸದರಿ ಜಾತಿಯನ್ನು ನಮೂದಿಸಿದಾಗ ಬೇರೆ ಜಾತಿಯ ಹೆಸರು ಬರುತ್ತಿದೆ. ಸದರಿ ತಪ್ಪನ್ನು ಸರ್ಕಾರ ಸರಿಪಡಿಸಿಕೊಳ್ಳಬೇಕು. 101 ಜಾತಿಯವರಿಗೂ ಸರಿಯಾದ ಅಂಕಿಅಂಶಗಳು ಸಿಗುತ್ತಿಲ್ಲ. ಆದ ಕಾರಣ ಕೊರಟಗೆರೆ ತಾಲೂಕು ಛಲವಾದಿ ಮಹಾಸಭಾ ವತಿಯಿಂದ ಮನೆ ಒಳ ಮೀಸಲಾತಿ ಗಣತಿ ಸಮೀಕ್ಷೆಯನ್ನು ಕಾಲಾವಧಿಯನ್ನು ಕೆಲ ದಿನಗಳ ವಿಸ್ತರಿಸಬೇಕಾಗಿ ಈ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ಮನವಿ ಕೋರುತ್ತಿದ್ದೇವೆ. ಸಮುದಾಯಗಳೆಲ್ಲ ಕೇಳ್ತಾ ಇರ್ತಾರೆ, ಏನ್ ಮಾಡ್ಬೇಕು ಈ ತರ ಮಾಹಿತಿ ಬರ್ತಾ ಇಲ್ವಲ್ಲ, ನಮ್ಗೆ ಜನಗಳಿಗೆ ಗೊತ್ತಾಗ್ತಾ ಇಲ್ವಲ್ಲ. ಪ್ರತಿಯೊಬ್ಬರಿಗೂ ಮಾಹಿತಿ ನಾವು ಒಂದು ಮನೆಗೆ ಹೋದಾಗ ಅವರು ಒಂದೊಂದು ಗಂಟೆ ಮುಕ್ಕಾಲು ಗಂಟೆ ಆಗುತ್ತೆ ಸರ್ವರ್ ಡಿಪಾರ್ಟ್ಮೆಂಟ್ ಒಂದು ಸರ್ವರ್ ಬರ್ತಾ ಇಲ್ಲ ಮಾಹಿತಿಯಲ್ಲಿ. ನಾವು ಅಲ್ಲಿ ತಗೊಂಡು ಹೋದಾಗ ಮಾಧ್ಯಮ ಮಿತ್ರರು ಅಲ್ಲಿ ಇವರು ಮೇಸ್ಟ್ರುಗಳು ಜನಗಣತಿಗೆ ಹೋದಾಗ ಪ್ರತಿಯೊಬ್ಬರಿಗೂ ತೊಂದರೆ 1 ಗಂಟೆ ಆಗುತ್ತೆ. ಸರ್ವರ್ ಪ್ರಾಬ್ಲಮ್ ಇರುತ್ತೆ. ನಮ್ಮಲ್ಲಿ ತುಂಬಾ ಬಡತನ ಕುಟುಂಬದಲ್ಲಿರೋರು ನಾವು, ನಮ್ಮ ಬಂಧುಗಳೆಲ್ಲ ನಮ್ಗೆ ಬಡತನ ಕುಟುಂಬದಲ್ಲಿದ್ದಾರೆ, ಕೆಲಸ ಕಾರ್ಯಕ್ಕೆ ಹೋಗಿರ್ತಾರೆ. ಅವ್ರಿಗೆ ಕಾಲಾವಕಾಶ ಕೊಟ್ಟಿದ್ದಾರೆ. 17ನೇ ತಾರೀಕು ಲಾಸ್ಟ್ ಒಂದು ಕೊಟ್ಟಿದ್ದಾರೆ. ಅವರು ಟೈಮಿಂಗ್ಸ್ ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ. ಅದಕ್ಕೆ ಮುಂದೆ 2 ದಿನ ನಮ್ಮ ಛಲವಾದಿ ಬಂಧುಗಳ ಕಡೆಯಿಂದ ಇಡೀ ಕರ್ನಾಟಕದಲ್ಲಿ ನಮ್ಮ ಒಬ್ಬರಿಗೆ ಅಂತ ಹೇಳಿಲ್ಲ, ಎಲ್ಲಾ ಜನ ಬಂಧುಗಳಿಗೂ ಕಾಲಾವಕಾಶ ಕೊಡಿ, ಮುಂದೆ ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡ್ಕೊಡಿ ನಮ್ಗೆ ಅಂತ ಮನವಿ ಮಾಡ್ಕೊಡ್ತಾ ಇದ್ದೀವಿ. ಹಾಗೂ ಪ್ರತಿಯೊಬ್ಬ ಜನಗಳಿಗೆ ತೊಂದರೆ ಆಗದಿದೆ. ಮೊದಲೇ ಒಂದು ಮೊಬೈಲ್ ಕೊಡ್ಬೇಕಾದ್ರೆ ಅವ್ರಿಗೆ ಏನು ಆಪ್ ಕೊಟ್ಟಿದ್ರಲ್ಲ, ನೀವು ಆಪ್ ಅಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದೆಯಾ, ಈಗ ಸರ್ವರ್ ನಿಮ್ಗೆ ಆಪ್ಷನ್ ಬರುತ್ತಾ, ನಿಮ್ಗೆ ಎಲ್ಲಿ ಈ ತರ ಮಾಡ್ಬೇಕು ಅನ್ನೋದು ಎಷ್ಟೊತ್ತು ಬರುತ್ತೆ ಅನ್ನೋದು ಮಟ್ಟ ಮಾಹಿತಿ ತಿಳ್ಕೊಡ್ಬೇಕು ಮಾಸ್ಟರ್ಗೆ, ಯಾರಿಗೆ ನಮ್ಮ ಜನಗಳಿಗೆ ಹೋಗೋವರಿಗೆ. ಅದೊಂದು. ನೆಕ್ಸ್ಟ್ ನಮ್ಮ ಪ್ರತಿಯೊಂದು ಜನಗಳಿಗೆ ಮಾಹಿತಿ ತಿಳಿಸ್ಬೇಕು. ಪ್ರತಿಯೊಬ್ಬರು ನಮ್ದು ಆದಿದ್ರಾವಿಡ ಛಲವಾದಿ ಅಂತ ಬ್ರಾಕೆಟ್ ಅಲ್ಲಿ ಪ್ರತಿಯೊಬ್ಬರು ಮನೆಯಲ್ಲಿ ಮಾಡಿಸಿ ಆ ತರ ಒಂದು ಗುಂಪಲ್ಲಿ ಕುಂಡ್ರಿಸಿ ಹೇಳ್ಕೊಡ್ಬೇಕು. ನಾವು ಸಮೇತ ಮನೆಗೆ ಹೋಗ್ತಾ ಇದ್ದೀವಿ, ಇಡೀ ಕರ್ನಾಟಕದಲ್ಲಿ ಹೋಗ್ತಾ ಇದ್ದೀವಿ. ನಮ್ಮಲ್ಲಿ ಶಕ್ತಿ ನಮ್ಮ ತುಮಕೂರು ಜಿಲ್ಲೆಯಲ್ಲೆಲ್ಲ ನಮ್ಮಲ್ಲಿ ಹೋಗ್ತಾ ಇದ್ದೀವಿ. ಪ್ರತಿಯೊಬ್ಬ ಜನಗಳು ಗೊತ್ತಾಗತ್ತಾರ ಮಾಧ್ಯಮ ಮುಖಾಂತರ ಹೋಗ್ಬೇಕು ಅಂತ ನಮ್ಮಲ್ಲಿ ಪ್ರಚಾರ ಮಾಡೋದು ಆಗೋದಿಲ್ಲ. ಆ ಮುಖಾಂತರ ತಲುಪಬೇಕು ಅಂತೇಳಿ ನಮ್ಮೊಂದು ಕಳಕಳಿ ಮನವಿ. ಮತ್ತೆ ಮಲ್ಲೇಕಾವದಲ್ಲಿ ನಾವೆಲ್ಲ ಹೋಗಿದ್ವಿ. ಒಂದು ನೆಟ್ವರ್ಕ್ ಪ್ರಾಬ್ಲಮ್ ಆಗಿತ್ತು. ಏನಾಯ್ತು ಅಂದ್ರೆ ಆಧಾರ್ ಕಾರ್ಡ್ ಲಿಂಕು ಇಲ್ಲ ರೇಷನ್ ಕಾರ್ಡ್ ಲಿಂಕ್ ಕೊಡಿ ಅಂತ ಹೇಳ್ತಾರೆ. ಆಧಾರ್ ಲಿಂಕ್ ಇರೋರು ವೋಟ್ ಲಿಸ್ಟ್ ಇರೋರು ಬೆಂಗಳೂರು ಇರ್ತಾರೆ, ಇಲ್ಲಿ ಆಧಾರ್ ಕಾರ್ಡ್ ಇರೋರು ಮಲೆಗಾವಲ್ಲಿ ಇರ್ತಾರೆ. ಅದರಿಂದ ಸಮಸ್ಯೆ ಆಗಿದೆ. ಅದನ್ನ ಸರಿಪಡಿಸಬೇಕು. ಕಾಲಾವಕಾಶ ಕೊಟ್ಟು ಮುಂದೆ ಎಕ್ಸ್ಪೆಂಡ್ ಮಾಡ್ಕೊಂಡು ಹೋದ್ರೆ ನಿಮಗೂ ನಮ್ಮ ಸರ್ಕಾರಕ್ಕೂ ನೀವು ಸಹಕಾರ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಹೇಳ್ತಾ, ನಮ್ಮ ಏನು ಸರ್ಕಾರ ನೇಮಿಸಿದ BL ವಾರ್ತೆಗಳು ಬಂದಾಗ ನಮ್ಮ ಇವಾಗ ಉದಾಹರಣೆಗೆ
ಒಂದು ಸೋಂಪುರ ಗ್ರಾಮ. ಈ ಸೋಂಪುರ ಗ್ರಾಮದಲ್ಲಿ ನಮ್ಮ ಚಲವಾದಿ ಬಂಧುಗಳು ನಾನು ಈ ತರ ಆದಿದ್ರಾವಿಡ ಜಾತಿ ಕಾಲಮಲ್ಲಿ ಉಪಜಾತಿ ಚಲವಾದಿ ಅಂತ ನೇಮ್ ಸ್ಲೀಪ್ ಮಾಡಿದಾಗ ರೇಷನ್ ಕಾರ್ಡ್ ನಂಬರ್ ಹೊಡೆದಾಗ ಅಲ್ಲಿ ಬೇರೆ ಕ್ಯಾಶ್ ಬರ್ತಾ ಇದೆ. ಯಾವ್ದು ಬರ್ತಾ ಇದೆ? ಬೇರೆ ಕ್ಯಾಶ್ ಬಂದಾಗ ಎಸ್ ಟಿ ಅಂತೇಳಿ ಅದು ನಮ್ಮದು ಬರ್ತಾ ಇದೆ. ಇದರಲ್ಲಿ ಎಸ್ ಟಿ ಅಂತೇಳಿ ಬರ್ತಾ ಇದೆ. ಇದನ್ನು ಸರ್ಕಾರ ಸರಿಪಡಿಸಬೇಕು. ಮತ್ತೆ ಸಮೀಕ್ಷೆದಾರರಿಗೆ ಸರಿಯಾಗಿ ಮಾಹಿತಿ ಇಲ್ಲ, ಸರಿಯಾಗಿ ಅವರು ಟ್ರೈನಿಂಗ್ ಕೊಟ್ಟಿಲ್ಲ. ಆದ್ರಿಂದ ಅವರು ಮೊಬೈಲ್ ತಗೊಂಡು ಸುಮ್ಮನೆ ತಡ್ಕಾಡ್ತಾ ಇದ್ದಾರೆ. ಆದ್ರಿಂದ ಇದು ನಮ್ಮ ಸರ್ಕಾರ ಇನ್ನೊಂದು ಪರಿಸ ಎಸ್ಟೇಟ್ ಮಾಡಬೇಕು. ನಮ್ಮ ಪರಿಷ್ಠ ಜಾತಿ ರಾಜ್ಯದ ಹಲವೆಡೆ ವರುಣ ಅಬ್ಬರಿಸುತ್ತಿದ್ದಾರೆ. ರಾಜ್ಯದ ಒಳನಾಡಿನಲ್ಲಿ ಇಂದು ಸಹ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಕರಾವಳಿಯ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆ, ಉತ್ತರ ಒಳನಾಡಿನ ರಾಯಚೂರು, ಕೊಪ್ಪಳ, ಯಾದಗಿರಿ, ಕಲಬುರಗಿ, ಬೀದರ್ ಹಾಗೂ ದಕ್ಷಿಣ ಒಳನಾಡಿನ ಶಿವಮೊಗ್ಗ, ಚಿಕ್ಕಮಗಳೂರು, ತುಮಕೂರು, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ರಾಮನಗರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಭಾರೀ ಮಳೆ ಅಥವಾ ಗುಡುಗು ಸಹಿತ ಗಾಳಿ ಬೀಸುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಐಪಿಎಲ್ ಸೀಸನ್ 18ರ ದ್ವಿತೀಯಾರ್ಧದ ಮೊದಲ ಪಂದ್ಯ ಮೇ 17ರಂದು ಶುರುವಾಗಲಿದೆ. ಮೊದಲ ಮ್ಯಾಚ್ನಲ್ಲಿ ಆರ್ಸಿಬಿ ಮತ್ತು ಕೆಕೆಆರ್ ಮುಖಾಮುಖಿಯಾಗಲಿದೆ. ಐಪಿಎಲ್ ಸೀಸನ್ 18ರ ದ್ವಿತೀಯಾರ್ಧದ ಮೊದಲ ಪಂದ್ಯ ಮೇ 17ರಿಂದ ಶುರುವಾಗಲಿದೆ. ಮೊದಲ ಮ್ಯಾಚ್ನಲ್ಲಿ ಆರ್ಸಿಬಿ ಹಾಗೂ ಕೆಕೆಆರ್ ಮುಖಾಮುಖಿಯಾಗಲಿವೆ. ವಿದೇಶಿ ಸ್ಟಾರ್ ಆಟಗಾರರ ಅಲಭ್ಯತೆ ಬಗ್ಗೆ ಚಿಂತಿತರಾಗಿದ್ದ ಆರ್ಸಿಬಿಗೆ ಸಿಹಿ ಸುದ್ದಿ ಸಿಕ್ಕಿದೆ. ಈ ಪಂದ್ಯಕ್ಕಾಗಿ ಈಗಾಗಲೇ ಆರ್ಸಿಬಿ ತಂಡದ 3 ವಿದೇಶಿ ಆಟಗಾರರು ಆಗಮಿಸಿದ್ದಾರೆ. ವೆಸ್ಟ್ ಇಂಡೀಸ್ನ ರೊಮಾರಿಯೋ ಶೆಫರ್ಡ್, ಇಂಗ್ಲೆಂಡ್ ಆಟಗಾರರಾದ ಲಿಯಾಮ್ ಲಿವಿಂಗ್ ಸ್ಟೋನ್ ಹಾಗೂ ಜಾಕೋಬ್ ಬೆಥೆಲ್ ಕೂಡ ಬೆಂಗಳೂರು ತಂಡ ಸೇರಿಕೊಂಡಿದ್ದಾರೆ. ಭಾರತೀಯ ಸೇನೆ ನಡೆಸಿದ ಆಪರೇಷನ್ ಸಿಂಧೂರ್ ಯಶಸ್ಸಿನ ಬಳಿಕ ಇಂದು ಶ್ರೀನಗರಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭೇಟಿ ನೀಡಿದ್ದಾರೆ. ಈ ವೇಳೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪಾಕಿಸ್ತಾನಿ ಶೆಲ್ಗಳನ್ನು ಬೀಳಿಸಿರುವುದನ್ನ ಅವರು ಪರಿಶೀಲಿಸಿದರು. ಬಾದಾಮಿ ಬಗ್ ಕಂಟೋನ್ಮೆಂಟ್ನಲ್ಲಿ ಕೆಲವು ಅವಶೇಷಗಳನ್ನು ಪ್ರದರ್ಶಿಸಲಾಗಿದೆ. ಸೈನಿಕರಿಗೆ ಅಭಿನಂದಿಸಿ ಅವರೊಂದಿಗೆ ಮಾತನಾಡಿದ ಅವರು, ಪಹಲ್ಗಾಮ್ ದಾಳಿ ಮಾಡಿದ ಪಾಕ್ ಉಗ್ರರಿಗೆ ಕಠಿಣ ಸಂದೇಶ ರವಾನಿಸಲಾಗಿದೆ ಎಂದು ಯೋಧರ ಪರಾಕ್ರಮ ಕೊಂಡಾಡಿ ಶ್ಲಾಘಿಸಿದರು. ಭದ್ರತಾ ಪಡೆಗಳ ಧೈರ್ಯದ ಬಗ್ಗೆ ಇಡೀ ದೇಶ ಹೆಮ್ಮೆ ಪಡುತ್ತದೆ ಎಂದು ಅವರು ಹೇಳಿದರು. ಪಹಲ್ಗಾಮ್ ದಾಳಿ ಮೂಲಕ ದೇಶದ ಜನರನ್ನ ವಿಭಜಿಸಲು ಬಯಸಿದ್ದ ಭಯೋತ್ಪಾದಕರ ನೆಲೆಗಳನ್ನ ನಾವು ಯಶಸ್ವಿಯಾಗಿ ನಾಶಪಡಿಸಿದ್ದೇವೆ. ಪರಮಾಣು ಬೆದರಿಕೆಗಳಿಗೆ ಮಣಿಯುವುದಿಲ್ಲ ಎಂದು ಭಾರತ ಸ್ಪಷ್ಟಪಡಿಸಿದೆ. ತಾಯ್ನಾಡನ್ನ ರಕ್ಷಿಸಲು ಸೇನೆ ಹಗಲಿರುಳು ಹೋರಾಡುತ್ತದೆ ಎಂದು ಅವರು ಶ್ರೀನಗರದಲ್ಲಿ ಶ್ಲಾಘಿಸಿದ್ದಾರೆ. मेरे दोस्तों, इन विषम परिस्थिति में आप सबके बीच आज आकर मैं स्वयं को बहुत ही गौरवान्वित महसूस कर रहा हूं. हमारे प्रधानमंत्री माननीय नरेंद्र मोदी जी के कुशल नेतृत्व और मार्गदर्शन में ऑपरेशन सिंदूर के दौरान आपने जो कुछ भी किया है उस पर पूरे देश को गर्व की अनुभूति हो रही है. मैं अभी भले ही आपका रक्षा मंत्री हूं, लेकिन उससे पहले तो मैं भारत का एक नागरिक हूं. रक्षा मंत्री के साथ साथ मैं आज भारत के नागरिक के रूप में भी आप सबके प्रति आभार व्यक्त करने के लिए यहां मौजूद हूं. ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾದಲ್ಲಿ ಭಾರತೀಯ ಸೇನೆ ಬೆಳ್ಳಂಬೆಳಗ್ಗೆ 3 ಉಗ್ರರನ್ನ ಹೊಡೆದು ಉರುಳಿಸಿದೆ. ಉಗ್ರರು ಅವಿತಿರುವ ಬಗ್ಗೆ ಗುಪ್ತಚರ ಇಲಾಖೆಯಿಂದ ಖಚಿತ ಮಾಹಿತಿ ಪಡೆದ ಸೇನೆ ಅವಂತಿಪುರದ ನಾಡಕ್ ಮತ್ತು ತ್ರಾಲ್ನಲ್ಲಿ ಕಾರ್ಯಾಚರಣೆ ನಡೆಸಿತ್ತು. ಕಳೆದ 48 ಗಂಟೆಯಲ್ಲಿ 2 ಸೇನಾ ಕಾರ್ಯಾಚರಣೆ ಇದಾಗಿದ್ದು, ಈವರೆಗೆ ಒಟ್ಟು 6 ಉಗ್ರರು ಹತರಾಗಿದ್ದಾರೆ. ಇನ್ನು ಕೇವಲ ಉಗ್ರರು ಅವಿತಿರುವ ಬಗ್ಗೆ ಮಾಹಿತಿ ಇದ್ದು ಶೋಧ ಮುಂದುವರೆದಿದೆ. ನಿನ್ನೆಯೂ 3 ಉಗ್ರರನ್ನ ಬೇಟೆಯಾಡಲಾಗಿತ್ತು. So identities and affiliation could only be divulged only after that. 48 घंटे में 3 एनकाउंटर साउथ कश्मीर में हुआ. क्या ये उसकी तरफ इशारा कर रहा है कि पहलगाम हमले के बाद जिस तरीके से ऑपरेशन एंटी मिलिटेंसी जारी है उसी का हिस्सा है, या ये क्या कर रहे हैं? You can appreciate this is all out effort to decimate that terror ecosystem, and every terror organization which is operating, it is the swift resolve of the security forces to neutralize them so that things are kept under control. क्या पहलगाम हमले से इनका कोई डायरेक्ट या इनडायरेक्ट कनेक्शन? Since I have told it is yet not concluded, it will take us some time to divulge their identities and affiliation. Only after that we will tell you at appropriate time. Thank you, sir.
ಪಹಲ್ಗಾಮ್ ಉಗ್ರರ ದಾಳಿಯಲ್ಲಿ ಪಾಕ್ ಕೈವಾಡದ ಬಗ್ಗೆ ಭಾರತ ಪುರಾವೆ ಸಿದ್ಧಪಡಿಸಿದೆ. ವಿಶ್ವಸಂಸ್ಥೆಯ ಅಧಿಕಾರಿಗಳನ್ನ ಭೇಟಿ ಮಾಡಲು ಭಾರತದ ಉನ್ನತ ಮಟ್ಟದ ನಿಯೋಗ ಈಗಾಗಲೇ ನ್ಯೂಯಾರ್ಕ್ಗೆ ತೆರಳಿದೆ. ಪಹಲ್ಗಾಮ್ ಉಗ್ರರ ದಾಳಿಯಲ್ಲಿ ಪಾಕ್ ಕೈವಾಡದ ಬಗ್ಗೆ ಭಾರತ ಪುರಾವೆ ಸಿದ್ಧಪಡಿಸಿದೆ. ವಿಶ್ವಸಂಸ್ಥೆಗೆ ಎಲ್ಲಾ ಪುರಾವೆ ಒದಗಿಸಿ ಆ ದೇಶಕ್ಕೆ ಹಣಕಾಸು ನೆರವು ನೀಡುವುದನ್ನು ತಡೆಯುವುದು ಭಾರತದ ಉದ್ದೇಶವಾಗಿದೆ. ವಿಶ್ವಸಂಸ್ಥೆಯ ಅಧಿಕಾರಿಗಳನ್ನ ಭೇಟಿ ಮಾಡಲು ಭಾರತದ ಉನ್ನತ ಮಟ್ಟದ ನಿಯೋಗ ಈಗಾಗಲೇ ನ್ಯೂಯಾರ್ಕ್ಗೆ ತೆರಳಿದೆ. ಪಹಲ್ಗಾಮ್ ದಾಳಿಯಲ್ಲಿ ಪಾಕ್ ಪ್ರೇರಿತ LET ಮತ್ತು TRF ಭಾಗಿಯಾಗಿರುವ ಬಗ್ಗೆ ಈ ತಂಡ ವಿಶ್ವಸಂಸ್ಥೆಗೆ ಸಾಕ್ಷಿ ನೀಡಲಿದೆ ಎಂದು ವರದಿಯಾಗಿದೆ. It's very important that we tell the UN Security Council of the evidence that we have. You can't always share the evidence with the public unless at a later time, when maybe we can come out with a white paper, but not immediately. So the evidence that we have and the reasons why we hold Pakistan responsible for Pahalgam. So, and which particular terrorist agency has done it. So that the Security Council has to be informed, and we shall endeavor to see to it that the National Front, TRF, Resistance Front, is declared a terrorist agency. That will be the correct thing for the Security Council to do. ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.